ನೋಡಿ ಗೈಸ್, ಪಾತ್ರೆ ಎಲ್ಲ ಗಬ್ಬೆಬ್ರಿಸಿ ಸೀಸಿ. ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತೆ, ಸ್ವಲ್ಪ ಖಾರ ಜಾಸ್ತಿ ಆಯ್ತೆ, ಸ್ವಲ್ಪ ಸೀದೆ ಇದೆ. ನಾನು ಬೆಳಗ್ಗೆ ಸುಟ್ಕೊಬಿಟ್ಟೆ. ಸಿ ಕಷ್ಟಪಟ್ಟು ಅಡುಗೆ ಮಾಡಿದ್ರು ಅದನ್ನ ತಿನ್ನೋಕೆ ಆಗ್ತಾ ಇಲ್ಲ, ವಾಂತಿ ಬರೋದು. ಆಕ್ಚುಲಿ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೊಮೆಟೊ ಬಾತ್ ತಿನ್ಬೇಕಂತ ಹೇಳಿದ್ಲು, ಅದಕ್ಕೆ ನಾನೇ ಮಾಡ್ಕೊಡ್ತೀನಿ. ನೀನು ನಂಗೆ ಹೇಳು ಯಾವ ಥರ ಮಾಡೋದು ಅಂತ. ನಾನು ಮಾಡ್ತೀನಿ ಅಂತ ಹೇಳಿದೆ. ಯಾವ ಥರ ಬೇಕು ಟೊಮೆಟೊ ಬಾತ್? ರುಬ್ಬಿ ಮಾಡೋದು. ಓಕೆ, ಸೊ ಫಸ್ಟು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಹೆವಿ ಸುಸ್ತಾಗ್ತೈತೆ. ಸೊ ಸುಸ್ತಾಗ್ತಾ ಇರೋದ್ರಿಂದ ಅಡುಗೆ ಮಾಡಿದ್ರು, ಹಿಂಗೋ ಕಷ್ಟಪಟ್ಟು ಅಡುಗೆ ಮಾಡಿದ್ರು ಅದನ್ನು ತಿನ್ನೋಕೆ ಆಗ್ತಾಯಿಲ್ಲ, ವಾಂತಿ ಬರೋದು. ಲೈಕ್ ಈ ಥರ ಆಗ್ತಾಯಿದೆ. ಅದಕ್ಕೆ ನಾನೇ ಮಾಡೋಣ. ನಾನು ಒಂದು ರೆಸಿಪಿ ಕಲ್ತಂಗೆ ಆಗುತ್ತೆ. ನಂಗೆ ಆ್ಯಕ್ಚುಲಿ ಅಡುಗೆ ಬರೋಲ್ಲ, ಟ್ರೈ ಮಾಡ್ತಾಯಿದ್ದೀನಿ ಏನೋ ಹೆಂಡತಿಗೋಸ್ಕರ. ಅದು ಪ್ರೆಗ್ನೆಂಟ್ ಹೆಂಡ್ತಿದೆ. ಕಲ್ತ್ರೆ ನೀನ್ ಮಾಡ್ತೀಯ ಮತ್ತೆ ಇದನ್ನ? ಅಂದರೆ ಒಂದ್ಸಲ ಕಲಿತ್ರೆ ಬರೋಲ್ಲ, ನೆನಪಿರುತ್ತೆ ಏನೇನು ಹಾಕಿರ್ತೀನಿ ಅಂತ. ಅಲ್ಲ, ನೆನ್ಪಿರುತ್ತೆ ಸರಿ. ನಾನು ಹೇಳ್ತಿರೋದು ಓಕೆ, ಕಲ್ತೆ ಇವಾಗ. ನೆಕ್ಸ್ಟ್ ಟೈಮ್ ಇವಳಿಗೆ ಆಗ್ತಾ ಇಲ್ಲ ಅಂದಾಗ ಅಥವಾ ಇವಳು ಇಲ್ಲ ಅಂದಾಗ ಮಾಡ್ಕೊಂಡು ತಿನ್ನೋಷ್ಟು ಮಾಡ್ತೀಯಾ ಅಂತ ನಾನು ಕೇಳ್ತಿರೋದು. ಇವತ್ತೇನೋ ಒಂದು ಮಾಡ್ಕೊಡೋಣ ಅಂತ. ಸೊ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಳ್ಳಿ, ಆಮೇಲೆ ಬರೋಣ. ಉದ್ದುದ್ದಕ್ಕೆ ಅಡ್ಡ ಒಂದು ಸಲ ಹೊಡಿಬೇಕಾ? ಬೇಡ, ಫುಲ್ ಉದ್ದುದ್ದು ಕಟ್ ಮಾಡಿ. ಈರುಳ್ಳಿ ಎಲ್ಲ ಕಟ್ ಮಾಡಿದ್ಮೇಲೆ ಸಿಗೋಣ ಮತ್ತೆ. ಆಕ್ಚುಲಿ ಒಂದು ಈರುಳ್ಳಿಗೆ ಈ ಟೊಮೊಟೊ ಬಾತ್, ಪಲಾವ್, ರೈಸ್ ಐಟಮ್ಸ್ ಎಲ್ಲ ನಂಗೆ ಇಷ್ಟ ಆಗುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ಗೆ ಯಾವುದೇ ರೀತಿ ಮಸಾಲೆ ಆ್ಯಂಡ್ ಪಲಾವ್ ಅದೆಲ್ಲ ಮನೇಲಿ ಮಾಡಿರೋದು ನಂಗೆ ತಿನ್ನೋಕ್ಕೆ ಆಗ್ತಾ ಇಲ್ಲ. ಟೊಮೊಟೊ ಬಾತ್ ಒಂದು ಸ್ವಲ್ಪ ತಿನ್ಬೋದು. ಅದು ಇಷ್ಟು ದಿನ ನಾನು ಮಾಡ್ತಾ ಇದ್ದಿದ್ದು ವಿತೌಟ್ ರುಬ್ಬಿಟ್ಟು ಹಾಗೆ ಒಗ್ಗರಣೆ ಹಾಕಿ ಮಾಡ್ತಾ ಇದ್ದೆ. ತಿನ್ಬೋದು, ಮೈಲ್ಡ್ ಆಗಿರುತ್ತೆ ಅಂತ. ಇವತ್ತು ಮಸಾಲೆ ಎಲ್ಲ ರುಬ್ಬಿ ಮಾಡಿ ತಿನ್ನೋಣ, ನೋಡೋಣ ಸೇರದ ಇಲ್ವಾ ಅಂತ ಅಂದ್ಕೊಂಡು ಮಾಡಿಸ್ತಾ ಇದ್ದೀನಿ. ನೋಡೋಣ ತಿನ್ನೋಕ್ಕಾಗುತ್ತಾ ಇಲ್ವಾ ಅಂತ. ಆ್ಯಂಡ್ ಇವನು ಯಾವ ಥರ ಮಾಡ್ತಾನಂತ ಗೊತ್ತಾಯ್ತಾ? ಈರುಳ್ಳಿ ಎಲ್ಲ ಹೆಚ್ಚೋದು ಎಷ್ಟು ಕಷ್ಟ ಅಂತ. ಅದು ಎಲ್ಲರಿಗೂ ಗೊತ್ತು ಕಷ್ಟ ಅಂತ. ಅದಕ್ಕೆ ಬಂದು ಅವಾಗ ಮಾಡಬೇಕು. ಅಪ್ಪ ಈ ಒಂದು ದಯೆಯಿಂದನಾದ್ರೂ ಅಡುಗೆ ಕಲೀಲಿ ಅಂತ ಆಶೀರ್ವಾದ ಮಾಡಿ. ಅದೇ ಈ ಲಾಗಿಗೋಸ್ಕರನಾದ್ರೂ ಅಡುಗೆ ಮಾಡೋಣ ಅಂತ. ಅಯ್ಯೋ, ಸದ್ಯಕ್ಕೆ ಮಾಡಿಸ್ಬಿಡೋಣ ಗುರು. ವ್ಲಾಗ್ ಅಂತ ಹೇಳ್ಬಿಟ್ಟು ಮಾಡ್ದಿರೋ ಕೆಲಸ ಎಲ್ಲ ಮಾಡಿಸ್ಬಿಡೋಣ ಅಂತ. ಆಮೇಲೆ 24 hours ಚಾಲೆಂಜ್ ಬೇರೆ ಮಾಡೋಣ ಅಂತ ಹೇಳ್ತಾ ಇದ್ದ. ಅಂದರೆ ನಾನು ಅವಳು ಏನೇನು ಹೇಳ್ತಾಳೆ ಅದೆಲ್ಲ ಕೇಳಬೇಕಂತೆ. ಅದನ್ನು ಮಾಡೋಣ ಅಂತ ಪ್ಲಾನ್ ಮಾಡಿ. ಅದು ಬೇಕಂತ ಅಂದರೆ ಕಮೆಂಟ್ ಮಾಡಿ ನೋಡೋಣ, ಅದನ್ನು ಮಾಡ್ತೀವಿ. ಅಂದರೆ ಆಗದೆ ಇರೋದೆಲ್ಲ ಹೇಳಿದ್ರೆ ಅದೆಲ್ಲ ಗೊತ್ತಿಲ್ಲ. ಮಾಡ್ತೀನಿ ಅಂದ್ಮೇಲೆ ಮಾಡಬೇಕು. ಕಮಿಟ್ಮೆಂಟ್ ಅಂದ್ಮೇಲೆ ಕಮಿಟ್ಮೆಂಟ್ ಅಷ್ಟೇ. ಇನ್ನೂ ಫಿಕ್ಸ್ ಆಗಿಲ್ಲ ಮಾಡ್ತೀನಿ ಅಂತ. ನೋಡೋಣ ಅಂತ ಹೇಳಿದ್ದೀನಿ. ಟ್ರೈ ಮಾಡೋಣ. ಅದೊಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಏನು ಹೇಳ್ತಾಳೆ ಚಾಲೆಂಜ್ ಅಂತ ಇರುತ್ತೆ, ಮಾಡಬೇಕು. ಆ್ಯಂಡ್ ಅವಾಗ ಏನೇನೆಲ್ಲ ಕೆಲಸ ಆಗುತ್ತೋ ಅದನ್ನೆಲ್ಲ ಮಾಡಿಸ್ಕೊಬಿಡೋದು ಚೆನ್ನಾಗಿ. ಅಂದರೆ ಏನಾದರೂ ಒಂದು ಬೇಕು ಅಂದಾಗ, ಈಗ ಪಾನಿಪುರಿ ಕೊಡಿಸು ಅಂತಾಳೆ ಅಥವಾ ಬೇರೆ ಏನಾದರೂ ಬೇಕು ಅಂತ ಅಂದಾಳೆ, ಅವಾಗ ಬೇಡ ತಿನ್ನಬಾರ್ದು ಅಂತ ಅಂದರೆ ಬಸ್ರಿ ಬೈಕೆ ಅಂತ ಹೇಳೋದು. ಆಮೇಲೆ ಬೇರೆ ಏನಾದ್ರು ಮಾಡಿಕೊಡು ಅಂತ ಅಂದಾಗ ಬಸ್ರಿ ಬೈಕೆ ಅಂತ ಹೇಳೋದು. ಆಲ್ಮೋಸ್ಟ್ ಮಾಡಿಕೊಡ್ತೀನಿ, ನಾನು ಬೇಜಾರು ಮಾಡಿಕೊಡ್ತೀನಿ. ಪಾತ್ರೆನೂ ತೊಳೆದಿದ್ದೀನಿ, ಎಲ್ಲ ಮಾಡಿಕೊಡ್ತೀನಿ. ಹಿಂಸೆ ಆದ್ರೂ ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಬೇಕಲ್ಲ ಅಂತ ಮಾಡ್ತೀನಿ. ಬಿಕಾಸ್ ನಮ್ಮಮ್ಮ ಊರಲ್ಲವ್ರೆ, ಇವರಮ್ಮ ಸ್ವಲ್ಪ ದೂರ ಅವರೆ. ಇವರಮ್ಮ ಅವಾಗವಾಗ ಬಂದು ಅದು ಇದು ಮಾಡಿಕೊಟ್ಟು ಹೋಗ್ತಾರೆ. ಕುಯ್ಕೊಂಡೆ, ಬಟ್ ಆದರೆ ಏನು ರಕ್ತ ಬಂದಿಲ್ಲ, ಬರೀ ಸ್ಕಿನ್ ಬಂದಿತ್ತು ಅಷ್ಟೇ. ಅದಕ್ಕೆ ಏನು ಮಾಡಿಸಲ್ಲ, ಎಲ್ಲ ಎಡವಟ್ಟು. ನಾನು ಬೆಳಗ್ಗೆ ಸುಟ್ಕೊಬಿಟ್ಟೆ. ಸುಟ್ಟಿಲ್ಲ, ಇದು ಎಣ್ಣೆ ಆರ್ತು. ಅದಕ್ಕೆ ಇಷ್ಟು ಜೋರಾಗಿ ತುಂಬ ದಿನ ಆದಮೇಲೆ. ಇಲ್ಲ, ಇವಳೇ ಹೋಗ್ತಾಳೆ ಎಣ್ಣೆ ಹತ್ರ. ಆರು ನನಗೆ ಆರು ಅಂತ. ಅದು ಆರುತ್ತದೆ. ಆರುತ್ತೆ. ಸುಮ್ಮನೆ ಹಂಗೆ ದಪ್ಪ ದಪ್ಪ ಬಿಡಿಸ್ಕೊ ಬೆಳ್ಳುಳ್ಳಿನ. ಅದ್ಯಾಕೆ ಏನು ದಪ್ಪ ದಪ್ಪನೇ ಬಿಡಿಸ್ತಾರದು, ಅದನ್ನೇನು ಸೋಸ್ತಾ ಇದೆಯಾ? ಮಿಕ್ಸಿಗೆ ಹಾಕೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ. ಏನು ಮಾಡ್ತಿದ್ಯಾ ನೀನು? ಟೊಮೊಟೊ ಬಾತ್ ಮಾಡೋ ಅಷ್ಟರಲ್ಲಿ ನಂಗೆ ಹೊಟ್ಟೆ ಹಸಿ ಹೋಗ್ಬಿಡುತ್ತೆ. ಅದಕ್ಕೆ ದ್ರಾಕ್ಷಿ ಬಿಡಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನಾನು ನನ್ನ ಹೆಂಡ್ತಿನ.
ಹಾ ಅಂಥದ್ರಲ್ಲಿ ರೀಲ್ಸಲ್ಲೆಲ್ಲ ಬೈತೀಯ ಹಾ ರೀಲ್ಸ್ ಅಲ್ಲಿ ಅಷ್ಟೇ ಬೈಯೋದು, ರಿಯಲ್ ಆಗಿ ಬೈದ್ರೆ ಸುಮ್ನೆ ಇರ್ತೀಯ ನೀನು? ಬೈಯಲ್ವಾ? ಸುಮ್ನೆನೆ ಇರ್ತೀಯಾ? ಹ್ಞೂ ಓ, ನಾನ್ ನಂಬೇಕು, ಕೇಳ್ಬೇಕು. ನಾನು ಏನು ಮಾತಾಡಲ್ಲ. ಹಾ ಅದು ರಿವರ್ಸು. ಎಷ್ಟ್ ನಾನ್ ರೀಲ್ಸ್ ಚೆನ್ನಾಗಿ ಅಲ್ಲಿ ಹೆಂಗ್ ದ್ರಾಕ್ಷಿ ಎಲ್ಲ ಮಾತಾಡ್ತೀನಿ? ಬಿಡಿಸಿ ತಿನ್ನು, ಹೊಟ್ಟೆ ಹಸಿವು ಬರಬಾರ್ದು. ಅಷ್ಟ್ರಲ್ಲಿ ನಾನು ಟೊಮೊಟೊ ಬಾತ್ ಮಾಡ್ತೀನಿ ಅಂತ ಎಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಪ್ರೆಗ್ನೆಂಟ್, ನಿಮ್ಮ ಹೆಂಡ್ತಿದ್ದೀರು ಯಾರ್ಯಾರು ಪ್ರೆಗ್ನೆಂಟ್ ಅವರೇ ಅವರೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಒಂದು ಏನದು ಲೈಫ್ ಲಾಂಗ್ ಮೆಮೊರಿ ಥರ ಇರುತ್ತೆ. ನನ್ನ ಹಸ್ಬೆಂಡ್ ಈ ಥರ ನೋಡ್ಕೊಂಡ್ರು ಅಂತ. ಏನು ಕಳ್ಕೊಳ್ಳೋದಿಲ್ಲ ಇದರಲ್ಲಿ. ಹಸ್ಬೆಂಡ್ ಈ ತರ ನೋಡ್ಕೊಂಡ್ರು ಅಂತ ಹೇಳ್ಬೇಕು, ಅದಕ್ ನೋಡ್ಕೋಬೇಕು, ಅದರ್ವೈಸ್ ನೋಡ್ಕೋಬಾರ್ದಾ? ಹಂಗಲ್ಲ, ನೀವ್ ಹೇಳ್ತೀರಾ, ಖುಷಿಯಾಗಿ ಹೇಳ್ತೀರಾ ಅಂತ ನಾನು ಹೇಳ್ತಾ ಇರೋದು. ನಾನ್ ಹೇಳಲ್ಲಪ್ಪ. ನೀ ಅಲ್ಲ, ಎಲ್ಲಾದ್ರಲ್ಲೂ ಏನಾದ್ರು ಒಂದು ಹುಡುಕ್ತೀಯ. ರೀಲ್ಸ್ ಅಲ್ಲೂ ಹಂಗೆ, ಇಲ್ಲೂ ಹಂಗೆ. ಅಲ್ಲ, ನೀ ಹೇಳ್ತಿರೋದ್ ನೋಡು, ಹಸ್ಬೆಂಡ್ ಈಗ ನೋಡ್ಕೊಂಡ್ರು ಅಂತ ಇರುತ್ತೆ ಒಂದ್ಸಲಿ, ಹಂಗ ಅನ್ಕೋಬೇಕು. ಲೈಫ್ ಲಾಂಗ್ ಅಟ್ಲೀಸ್ಟ್ ಒಂದ್ ಮೆಮೊರಿ ಇರುತ್ತಾ? ಜೀವನ ಪರ್ಯಂತ ನೋಡ್ಕೋತಾರೆ ಮತ್ತೆ ಹೆಣ್ಮಕ್ಳು ನಿಮ್ಮನ್ನ. ಅದಕ್ಕೆ ನಾವು ಪ್ರೆಗ್ನೆಂಟ್ ಟೈಮಲ್ಲಿ 9 months ನೋಡ್ಕೊಂತೀವಿ. ನೀವು ಜೀವನ ಪರ್ಯಂತ ನೋಡ್ಕೊ, ಸರಿನಾ? ಏನ್ ಡೌ ಮಾಡ್ತಾವನೆ ಗುರು. ಡವ್ವಾ? ನಾನ್ ನೋಡ್ಕೊಳಲ್ವ ನೀನಾ? ನಿನ್ನ ಆತ್ಮ ಮುಟ್ಕೊಂಡು ಹೇಳು. ನೋಡ್ಕೊಂಡಿದ್ಯಾ? ಮತ್ತೆ ಇಲ್ಲ, ಆಕ್ಚುಲಿ ನಾವಿಬ್ರೇ ಇರೋದು. ಸೊ ಇವನೇ ನನ್ನ ನೋಡ್ಕೋತಾ ಇರೋದು ಇವಾಗ ಸದ್ಯಕ್ಕೆ. ಆದ್ರೂ ಸಮಟೈಮ್ಸ್ ನಾನೇ ನೋಡ್ಕೋಬೇಕು ಇವ್ರನ್ನ. ಏನು? ಓಕೆ, ಇವಾಗ ಟೊಮೆಟೊ, ಕೊತ್ತಂಬರಿ ಅದ್ ಬೇಕಾ? ಟೊಮೆಟೊ, ಕೊತ್ತಂಬರಿ, ಆಮೇಲೆ ಆನಿಯನ್ನು, ಇದು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಲ್ಲ, ಆಕ್ಚುಲಿ ಖಾಲಿ ಆಗ್ಬಿಟ್ಟೈತೆ, ಒಂದೇ ಒಂದು ಐತೆ, ಅದನ್ನ ಹಾಕಿದ್ದೀನಿ. ಶುಂಠಿ, ಇಷ್ಟು ರೆಡಿ ಆಗೈತೆ. ಈಗ ಪಟ ಅಂತ ಮಾಡ್ಬೇಕು, ಯಾಕೆಂದ್ರೆ ಆಲ್ರೆಡಿ ಹಸುವಾಗ್ತೈತೆ. ನಂಗೂ ಲೈಟ್ ಆಗಿ ಹೊಟ್ಟೆ ಹಸಿದೈತೆ. ಇದೇನಿದು? ಇದು ಮಸಾಲಾ ಐಟಮ್ಸು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡೋದು ಇವಾಗ. ನೋಡೋಣ ಏನ್ ಮಾಡ್ತಾ ಇದ್ಯಾ? ಅದೇ ಇದೆಲ್ಲ ರುಬ್ಕೊಂಡಾಯ್ತು. ರುಬ್ಕೊಂಡ? ಏನೇನ್ ರುಬ್ಕೊಂಡೆ ಹೇಳಿ ಇನ್ನೊಂದ್ಸತಿ ನೀನು. ಇಲ್ಲಿ ನೋಡು. ಅದಕ್ಕೆ ಇದಾಕದೆ ಮರ್ತೋಗ್ಬಿಟ್ಟಿದೀನಿ. ಏನು? ಅದೇನೋ ಚಕ್ಕೆ ಮತ್ತೆ ಏನೇನು ಹೇಳಿದಲ್ಲ. ಹಾ, ಸೂಪರ್ ನೀನು. ಮತ್ತೆ ಏನ್ ಮಾಡ್ಬೇಕು? ಹಾಕ್ಬಿಟ್ಟು ರುಬ್ಬು ಮತ್ತೆ. ಇಲ್ಲಿ ಅಲ್ಲಿ ಏನ್ ಹಾಕಿಲ್ಲ, ಚಕ್ಕೆ 2 ಲವಂಗ, ಆಮೇಲೆ ಇನ್ನೊಂದೆರಡು ಹಾಕು. 2 ಅಂದ್ರೆ 2 ಹಾಕ್ತಾನೆ. ಸಾಸಿವೆ ನಾಲ್ಕಂದ್ರೆ 4 ಹಾಕ್ತಿಯಾ? ಆಯ್ತು ಹೇಳು. 3 ಅಂದ್ರೆ ಇನ್ನೊಂದು ಹಾಕು. 4 ಅಷ್ಟೇ. ಜೀರಿಗೆ ಎಲ್ಲ ಬೇಡ, ಸಾಕು. ರುಬ್ಗೋ, ಇಲ್ಲಿ ಕಾಯ್ತೈತೆ. ಇದು ರುಬ್ಬೋದೇನೆ, ನನಗೆ ಮಿಕ್ಸ್ ಮಾಡಿದ್ರೆ ಅದು ಬೇಡ, ರುಬ್ಬಿಡು. ಅದಕ್ಕೆ ನೀನು ಇಲ್ಲಿ ಇರೋ ಅಂತ ಹೇಳೋದು. ಆಯಿಲ್ ಹಾಕು. ಎಷ್ಟು ಹಾಕ್ಬೇಕು? 1-2 ತೊಟ್ಟು ಹಾಕು. ಜಾಸ್ತಿ ಹಾಕ್ಬಿಟ್ಟೆ. ಸಾಕು ಬಿಡು, ಸಾಕು. 2 ತೊಟ್ಟೆ ಹಾಕ್ತಿದ್ದ. ಇವ್ರನ್ನೆಲ್ಲ ಇಟ್ಕೊಂಡು ಹೆಂಗೂರು ಅಡುಗೆ ಮಾಡೋದು ನಾವು? ಮಾಡ್ಕೊಡ್ತಾ ಇಲ್ವಾ? ಏನೋ ಪಾಪ ಹೇಳು. ನೆಕ್ಸ್ಟ್ ಏನು ಹಾಕ್ಬೇಕು? ಅಲ್ಲ, ಮಸಾಲೆ ಐಟಮ್. ಏನೇನು? ಬೇಗ ಸ್ಟಾರ್ ಹೂವು ಹಾಕು. ಸ್ಟಾರ್ ಥರ ಇದೆಯಲ್ಲ ಅದೇ ಹಾಕು. ಎಷ್ಟು? 1 ಹಾಕು ಸಾಕು. ಎಲ್ಲ ಇನ್ನೇನಿದೆ ಅಲ್ಲಿ? ಕಲ್ಲು ಹಾಕು. ಕಲ್ಲು ಹಾಕು. ಪುಡಿ ಮಾಡಾಕು. ಆಯ್ತಾ? ಒಂದೇ ಒಂದು ಏಲಕ್ಕಿ ಹಾಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಅಲ್ಲಿದೆ, ಎತ್ಕೋಬಾ. ಬೇಡ, ಅವೆಲ್ಲ ಏನು ಬೇಡ. ನೋ, ಏನು ಬೇಡ. ಓಂಕಾಳು ನೀನೇ ತಿನ್ನಲ್ಲ ಅಂತ ಯಾಕೆ ಹಾಕ್ತೀಯ? ತೆಗಿ, ಮೇಲೆ ತೆಗಿ. ಮುರಿದಾಕು. 2 ಪೀಸ್ ಮಾಡಾಕು. ಸಾಕು ಬಿಡು. ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಲ್ಲ, ಬಿಕಾಸ್ ಈ ಹುಡ್ಗಂಗೆ ಮಸಾಲೆ ಅಂದ್ರೆ ಆಗಲ್ಲ. ಹೌದು, ಸದ್ಯಕ್ಕೆ ಹೌದು, ನನಗೂ ಆಗಲ್ಲ ಇವಾಗ.
ತುಪ್ಪ ಇದ್ದಿದ್ರೆ ಚೆನ್ನಾಗಿರೋದು. ಇಲ್ಲ ಇಲ್ಲ, ಇದು ಬಾಡ್ಸಕ್ಕೆ ಕೈ ಎತ್ಕೋ. ಹುಡ್ಗಂಗೆ ಏನ್ ಎಲ್ಲಿದೆ ಅಂತನೂ ಗೊತ್ತಿಲ್ಲ ಅಲ್ಲ. ಇದಾಕು ಸಾಕು. ಏನು ಸಾಸಿವೆ? ಸಾಸಿವೆ ಹಾಕ್ತಾರ? ಇದು ಈರುಳ್ಳಿ ಹಾಕು. ಸ್ಮೆಲ್ ಘಮ ಘಮ ಅಂತ ಇದೆ. ಏನ್ರದ್ದು ಹೇಳಿದ್ ಸ್ಮೆಲ್? ಮಸಾಲೆ. ಯಾವ ಮಸಾಲೆ? ಎಲ್ಲ ಹಾಕಿದ್ವಿ. ಕಲ್ಲುದು. ನಿಧಾನಕ್ಕೆ ಹಾಕು. ಏನು ನಿಧಾನಕ್ಕೆ ಹಾಕಿದ್ರು ಅದ್ರೊಳಗಡೆನೇ ಹೋಗೋದು, ಫಾಸ್ಟ್ ಹಾಕಿದ್ರು ಅದ್ರೊಳಗಡೆನೇ ಹೋಗೋದು. ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡು ಟೇಸ್ಟು. ನಾನೇನು ನಂಗೆ ಗೊತ್ತಿಲ್ಲದೆ ಇದ್ರೆ ಮಾಡಿದ್ರು ಚೆನ್ನಾಗೇ ಬರುತ್ತೆ, ಯಾಕೆಂದ್ರೆ ನನ್ನ ಕೈ ಚೆನ್ನಾಗಿದೆ. ತೊಳೆದಿದ್ಯಾ? ಕೈ ರುಚಿ. ಹೌದೌದು. ಮೇ ಬಿ ಯಾರು ಅವ್ರು ಇದ್ರಲ್ಲ ಅಡುಗೆ ಮಾಡೋರು, ನಳ ಮಹಾರಾಜ ನೀನೇ ಆಗಿದ್ದೆ ಅನ್ಸುತ್ತೆ ಹೋದ ಜನ್ಮದಲ್ಲಿ. ಅಲ್ಲ, ಕೈ ರುಚಿ ಅಂದಲ್ಲ ನೋಡು, ಪಕ್ಕ ಹೇಳ್ತಾ ಇದೀನಿ. ಆಯ್ತು ಬಿಡು. ನನಗೆ ಫಸ್ಟ್ ಆಫ್ ಆಲ್ ತಿನ್ನಕ್ಕಾಗುತ್ತೋ ಇಲ್ವೋ ಅನ್ನೋದೇ ನನ್ನ ಡೌಟ್. ಅದೇನು ಮಾಡ್ತಾ ಇದೀನಿ? ತಿನ್ನಕ್ಕೇನೆ, ನೀರು ಕುಡಿ. ಆದ್ರೂ ತಿನ್ಬೇಕು. ನೀರು ಕುಡ್ದಾ? ಕುಡಿತೀನಿ ನೋಡು, ನೀರು ಕುಡಿ ಅಂತ ಹೇಳ್ತೀನಿ. ಯಾರು ಚೆನ್ನಾಗಿ ನೋಡ್ಕೋತಾರೆ? ಈರುಳ್ಳಿ ಕೆಂಪಗಾಯ್ತಾ? ಇಲ್ಲ, ಆಗಿಲ್ಲ. ಟ್ರಾನ್ಸ್ಪರೆಂಟ್ ಆಯ್ತಾ? ನೋಡು, ಇನ್ನ ಇಲ್ಲ, ಆಗಬೇಕಿನ್ನ ಅದು. ಸೊ ಈಗೇನು ಮಾಡ್ತಿದ್ದೀರಾ? ಅಕ್ಕಿನ ತೊಳಿತಾ ಇದೀನಿ. ನಾನೇ ಮಾಡ್ತಾ ಇದ್ದೀನಿ. ಕೈ ಕಳೆದ್ಬಿಟ್ಟು ಆಮೇಲೆ ಲಾಸ್ಟ್ ನಾನೇ ಮಾಡಿದೆ ಅಂತ ಅನ್ಬೇಡ. ಇದಕ್ಕೆ ಉಪ್ಪು ಅರಿಶಿನ ಹಾಕು. ಅದಕ್ಕೆ ಇದಕ್ಕೆ ಎಷ್ಟು? ಚೂರು ಸಾಕು. ಟೊಮೆಟೊ ಬಂದು ಕೆಂಪು ಕಲರ್ ತಾನೇ ಇರುತ್ತೆ. ಹಾಂ, ಇವಾಗ ಏನು ಬರ್ತಾ ಇದೆ? ಅರಿಶಿನ ಹಾಕೋದು. ಎಷ್ಟು ಹಾಕೋದು? ಉಪ್ಪು ಹಾಕೋದು. ಇನ್ನೊಂದು ಅರ್ಧ ಹಾಕು. ಸಾಕು ಸಾಕು. ಜಾಸ್ತಿ ಆದರೆ ನನ್ನ ಮೇಲೆ ಹೇಳಂಗಿಲ್ಲ. ಹೇಳಿಲ್ವಾ ನನ್ನ ಕೈ ರುಚಿ ಚೆನ್ನಾಗಿದೆ? ಹೌದು, ನಳ ಮಹಾರಾಜ ಹೇಳಿಲ್ವ ನಾನು? ಹಾಂ, ಈಗ ಮಸಾಲೆ ಹಾಕು. ರುಬ್ಕೊಂಡಿದ್ನಲ್ಲ, ಏನೇನು ಹಾಕಿದೆ ಹೇಳು? ಅದೇ ಹೇಳಿದ್ನಲ್ಲ. ಇಲ್ಲಿ ನೀರು ಹಾಕ್ಬೇಡ, ಮಸಾಲೆ ಸ್ವಲ್ಪ ಇದಾಗಲಿ, ಅದ್ರೊಳಗೆ ಹಾಕೋ. ಮರ್ತೋಗ್ಬಿಟ್ಟವ್ರೆ ಗೈಸ್ ಪಾಪ ನಳ ಮಹಾರಾಜರು. ಅದಿರು, ಈಗಲೇ ಹಾಕ್ಬೇಡ, ಅದ್ರೊಳಗೆ ಹಾಕೋ ನೀರು. ಅದು ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿ. ಅದು ಅಕ್ಕಿ ಹಾಕಿದ್ಮೇಲೆ ಹಾಕು ನೀರನ್ನ. ಹೌದಾ? ಸರಿ ಆಯ್ತು, ಸ್ಟಾರ್ಟ್ ಮಾಡ್ಕೊ. ಮೆಣಸಿನ್ಕಾಯಿ ಒಂದೇ ಹಾಕಿರೋದು. ಎಷ್ಟು ಹಾಕ್ಬೇಕು ಖಾರದ ಪುಡಿ? 1 ಸ್ಪೂನ್ ಹಾಕು. 1 ಸ್ಪೂನ್ ಎತ್ಕೋ. ಆಕ್ಚುಲಿ ಘಮ 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 ಅಂತ ಇದೆ. ಮಾಡೋದು ಹೇಳ್ಕೊಡ್ತಾ ಇರೋದು ಯಾರು ಹೇಳು? ಅಲ್ಲೋ, ಸಮಾಧಾನ. ನೀನೇ ಮಾಡ್ತಾ ಇದೀಯಾ? ಸೊ ಹಸಿರು ಮೆಣಸಿನ್ಕಾಯಿ ಇಲ್ಲ, ಅದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. 7 ಹೇಳಿರೋದು ನಾನು. ಅಂದ್ರೂ ಖಾರ. ಏಯ್, ಏನು ಅಷ್ಟೊಂದು ಹಾಕ್ತಾ ಇದೆಯಾ? ಸ್ವಲ್ಪ ಹಾಕು. ಹಾಂ, ಇನ್ನೊಂದು ಚೂರು ಹಾಕು. ಸಾಕು, ಖಾರ ಇಲ್ಲೇ ಇದ್ರು ತಿನ್ಬೋದು. ಸಾಕು ಸಾಕು. ನಾನೆಲ್ಲ 7 ಹೇಳಿರೋದು. ಆ ಟೇಸ್ಟ್ ಚೇಂಜ್ ಆದ್ರೆ ನನ್ನ ಮೇಲೆ ಬರುತ್ತೆ. ಏ ಗುರು, ಖಾರದ ಪುಡಿ ಹಾಕಲ್ವಾ ಗುರು? ನನಗೆ ಗೊತ್ತಿಲ್ಲ ಗುರು. ಮತ್ತೆ ಅಳ್ಳಾಡ್ಸ್ಬಿಟ್ಟು ನಾನೇ ಮಾಡಿದೆ ಅಂತ ಹೇಳ್ಬಿಡೋದು. ಆಯ್ತು ಮಾಡಿ. ಏನ್ ಮಾಡ್ಲಿ ಇವಾಗ? ಅಕ್ಕಿ ಹಾಕಿ. ನೀರು ಹಾಕೋದು ಬೇಡ? ಫಸ್ಟ್ ಅಕ್ಕಿ ಹಾಕು. ಫಸ್ಟ್ ಅಕ್ಕಿ ಹಾಕ್ಬೇಕು. ಓಕೆ, ನೀರು ಹಾಕೋದು ಬೇಡವಾ? ಹಾಕು. ಈ ನೀರು ಹಾಕ್ಲಾ? ಎಷ್ಟು ಲೋಟ ಹಾಕ್ತೀವಿ? ಒಂದ್ಸತಿ ಮಿಕ್ಸ್ ಮಾಡು ನೀಟ್ಲಿ. ಎಷ್ಟು ಲೋಟ ಹಾಕ್ಬೇಕು ನೀರು? ಈಗ ನಾರ್ಮಲ್ ನೀರು ಹಾಕು. ಅದೇ ಎಷ್ಟು ಲೋಟ ಹಾಕ್ಬೇಕು? ಎಷ್ಟು ಲೋಟ ಹಾಕ್ದೆ ಅಕ್ಕಿ? 4 ಲೋಟ. ಎಷ್ಟು ಲೋಟ ಹಾಕ್ಬೇಕು? ಅದೇ ನೀನು ಹೇಳು. ನೀನು ಹೇಳು. ಅನ್ನಕ್ಕೆ ಎಷ್ಟು ಲೋಟ ಹಾಕ್ತಾರೆ? ಅನ್ನಕ್ಕೆ ಒಂದಕ್ಕೆ 2 ಲೋಟ. ಹಾಂ, ಇದಕ್ಕೂ ಅಷ್ಟೇ ಸೇಮ್. ಇದರಲ್ಲಿ ಎಷ್ಟು? 2.5ನಾ? 5. 2 ಸಲ ಹಾಕಿದ್ರೆ 5 ತಾನೆ? 5 ಅಲ್ಲ 6. 3 ಲೋಟ ಹಿಡಿದಿದ್ದು. 1 2.5 ಹಾಕು ಕರೆಕ್ಟಾಗಿ.
ಸ್ವಲ್ಪ ಜ್ಯೂಸಿ ಆಗಿರಬೇಕು ನಮಗೆ ಟೊಮೊಟೊ ಬಾತ್. ಹುಡಿ ಹುಡಿ ಆಗಿದ್ರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ. ಅದಕ್ಕೂ ನೀರಲ್ಲಿ ಹಚ್ಬಿಟ್ಟು ಹಾಕು ಚೂರು, ಏನಾಗಲ್ಲ. ಚೂರು ವೇಸ್ಟ್ ಮಾಡಬಾರ್ದು. ಹೌದು. ಈಗ ನೀಟಾಗಿ ಮಿಕ್ಸ್ ಮಾಡು. ಒಂದು ಸ್ವಲ್ಪ ಕುದಿಬೇಕದು. ಕುದ್ದಾದ್ಮೇಲೆ ಟೇಸ್ಟ್ ನೋಡು, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ಆಫ್ಟರ್ ದಟ್ ಲಿಟ್ ಕ್ಲೋಸ್ ಮಾಡು. ಆಯ್ತಾ? ಮಂತ್ರ ಆಗ್ತಿದ್ಯಾ? ಏನಂತ? ಇಲ್ಲಾಂದ್ರೆ ಚೆನ್ನಾಗಾಗಲ್ವಾ? ಸೊ ಇದು 2 ವಿಷುವಲ್ ಬರಲಿ ನೋಡೋಣ. ರಿಸಲ್ಟ್, ವೆಯ್ಟ್ ಫಾರ್ ದ ರಿಸಲ್ಟ್. ಸೊ ಇವಾಗ ಯಾವ ಥರ ಬಂದಿದೆ ಅಂತ ಚೆಕ್ ಮಾಡೋಣ. ಅಯ್ಯೋ ಸಿಸಿಟೋನೆ ಅಲ್ಲ, ಪಾತ್ರೆ ಎಲ್ಲ ಸಿಸಿಟೋನೆ ನೋಡಿ. ನೋಡು ಇಲ್ಲಿ ಮಾತ್ರ ಸೀದೋಗೈತೆ ನೋಡು. ಸೊ ಕಷ್ಟಪಟ್ಟು ಮಾಡಿದ್ದೆ. ನಳ ಮಹಾರಾಜರು ಸಕ್ಕತ್. ನೀನ್ ಹೇಳಿದ್ದೆ 2 ವಿಷಲ್, ನಾನು 2 ವಿಷಲ್ ಹಾಕ್ಸಿದೀನಿ. ಹಾ, ಸೊ ಇವಾಗ ನಾನೇ ಮಾಡಿರೋದು. ಕರೆಕ್ಟ್, ನಾನು ಬಂದು ಟೊಮೊಟೊ ಅಲ್ಲಾಡ್ಸಿದ್ನಲ್ಲ, ಅದಕ್ಕೆ ಹಿಂಗಾಗಿರೋದಿರ್ಬೇಕು. ಅದ ಏನು ಸೀದೋಯ್ತು? ನಂಗೇನ್ ಗೊತ್ತು, ನೀನ್ ಹೇಳ್ಬೇಕು. ನಾನು ತುಂಬಾ ದಿನದಿಂದ ಮಾಡಿದ್ದೀನಿ ಗುರು, ಈ ತರ ಒಂದ್ ಕಡೆ ಮಾತ್ರ ಹಿಂಗ್ ಸೀಸಿಲ್ಲ. ಒಂದೇ ಅದು ರೌಂಡ್ ಮಾತ್ರ ಸೀದೋಗೈತೆ. ಟೇಸ್ಟ್ ನೋಡು ಫಸ್ಟ್ ನೋಡು. ಅಂತೂ ಇಂತೂ ಪಾತ್ರೆ, ಅಯ್ಯೋಯ್ಯೋ ನೋಡಿ ಹೆಂಗ್ ಸೀಸಿ ಇದೆ. ಅದೇ ನಾನು ಬಂದು ಟೊಮೊಟೊ ಮಾಡೋದ್ನಲ್ಲ, ಅದಕ್ಕೆ ಸೀದಾಗಿರ್ಬೇಕು. ನಿಂದೇನು ತಪ್ಪಿಲ್ಲ ಅಲ್ವಾ? ಸೊ ಕಷ್ಟಪಟ್ಟು ಮಾಡ್ಕೊಡೋಣ ನಿನ್ಗೆ ಅಂತ ಅಂದ್ರೆ ಸಿಸಿ ನೀನ್ ಬೈಕೊಂಡ್ ಮಾಡ್ಕೊಟ್ಟಿದ್ಯಾ ಅನ್ಸುತ್ತೆ, ಅದಕ್ಕೆ ಸಿದೋಗಿರೋದು. 4 ಲೋಟಕ್ಕೆ ಎಷ್ಟು ರೈಸ್ ಆಗೈತಿ, ಹೆಂಗಿದು ಸಾಧ್ಯ? ನನಗೂ ಅದೇ ಡೌಟ್, ಹೌ ಅಂತ. ಹಾಕೋಗ್ಲಿ, ಟೇಸ್ಟ್ ನೋಡೋಣ. ಬೆಳೆದ ಹಾಕ್ಬೇಡ ಕೆಳಗಡೆ, ಮೇಲ್ಮೇಲೆ ಹಾಕು. ಸಾಕು ಸದ್ಯಕ್ಕೆ. ಮತ್ತೆ ಹಾಕಿಸ್ಕೊತೀನಿ, ಬೇಡ, ತಿನ್ನಕ್ಕಾಗಲ್ಲ ಜಾಸ್ತಿ. ಅದೇ ನಾನೇನಾದ್ರೂ ಹಿಂಗ್ ಸೀಸ್ಬಿಟ್ಟಿದ್ದಿದ್ರೆ ಸಚ್ಚು ಅಷ್ಟೊಂದು ಹಾಕಿದ್ರೆ ನಾನು ಹಿಂಗೆ ವಾಪಸ್ ಹಾಕ್ತೀನಿ. ಅಲ್ಲ, ಅಡಿಗೆ ಮಾಡಕ್ ಬಂದಿರೋರು ಸೀಸೋಕುನು ಯಾವಾಗೋ ಒಂದ್ಸಲ ಸೀಸೋಕು. ನೀವ್ ನಿಮ್ ಕೈಯಲ್ಲಿ ಏನಿದೆ ಹೇಳಿ? ಆಗ್ಲೇ ಹೀರೋ ಹೇಳ್ದಲ್ಲ. ನೋಡಿ ಗೈಸ್, ಪಾತ್ರೆ ಎಲ್ಲ ಗಬ್ಬೆ ಬ್ರಸಿ ಸೀಸಿ ಸೀದೋಗ್ಬಿಟ್ಟೈತೆ ನೋಡು. ಬಾ, ಇವಾಗ ಹೋಗ್ಲಿ, ಆಯ್ತು. ಇಬ್ರು ಕರೆಕ್ಟಾಗಿ ಮಾಡಿದ್ಯಾ, ಮತ್ತೆ ಮಾಡ್ಬೇಕು ಅಡುಗೆ. ಆ ಥರ ಮಾಡಿದ್ಯಾ? ನಾನು ಹೇಳ್ದೆ ಹಾಕು ಜಾಸ್ತಿ ಅಂತ, ಕೇಳಲಿಲ್ಲ. ಸೊ ಫೈನಲಿ ಸೀದೋಗಿರೋ ಟೊಮೊಟೊ ಬಾತ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಹಾಂ, ಸ್ಪೂನ್ ತಗೊಬನ್ನಿ, ಸ್ಪೂನ್. ಭೀಮಸೇನ ನಳಮಹಾರಾಜರು ಗಂಡಸರಲ್ವೇ, ಹಿಂಗ್ ಸೀದೋಗುತ್ತೆ ಅಲ್ವೇ? ಸೀದೋಗಿರೋ ಟೊಮೊಟೊ ಬಾತ್ ಗೈಸ್, ತಿಂದು ಹೇಳಿದೀವಿ ಹೆಂಗಿದೆ ಅಂತ. ಫಸ್ಟು ಸರಿ ಆಯ್ತು, ತಿಂದು ನೋಡಿರೋ ಫಸ್ಟ್. ಈಗ ಟೇಸ್ಟ್ ಎಲ್ಲ ಈಗ ನಾನು ಹೇಳ್ಬಿಡ್ತೀನಿ ನೋಡಿ, ರಿವ್ಯೂನ ತಿನ್ನೋಕ್ಕಿಂತ ಮುಂಚೆ. ಈ ಟೇಸ್ಟ್ ಎಲ್ಲ ಸಖತ್ತಾಗಿದೆ, ಸೂಪರ್ ಆಗಿದೆ. ಒಂಚೂರು ತಳ ಸೀದಿದೆ ಅಷ್ಟೇ. ನೋಡಕ್ ಟೊಮೊಟೊ ಬಾತ್ ಥರನೇ ಐತೆ. ಅಲ್ಲ, ಅದೇ ರಿವ್ಯೂ ಇದನ್ನೇ ಹೇಳೋದು ಗೈಸ್. ನಾನು ಸಕ್ಕತ್ತಾಗೈತಲ್ವಾ? ಹೇಳು. ಒಂತಲ್ಲಿ ಗೊತ್ತಾಯ್ತಿಲ್ಲ ಗೈಸ್ ಟೇಸ್ಟ್ ಹೆಂಗಿದೆ ಅಂತ. ಸ್ವಲ್ಪ ಖಾರ ಆಗೈತೆ, ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು. ನಾನು ಹೇಳಲಿಲ್ವ ಬೇಡ ಬೇಡ ಅಂದ್ರು ಬೇಕು ಅಂತ ಹಾಕಿದೆ. ನಳ ಮಹತ್ವ ನಂಗೆ ನಾಲ್ಗೇನೆ ತಿಳ್ತಾ ಇಲ್ಲ. ನಳ ಮಹಾರಾಜರಿಗೆ ಉಪ್ಪು ಹಾಕೋದು, ಖಾರ ಹಾಕೋದು ಎಲ್ಲ ಮರ್ತೋಗೈತೆ. ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡ್ತೀವಿ ಬಿಡು ಅಲ್ವಾ? ಯಾವಾಗ ಮಾಡ್ತೀಯ? ನಾನು ಮತ್ತೆ ನಾನು ಮಾಡ್ತೀನಿ, ನೆಕ್ಸ್ಟ್ ವೀಕ್ ಮಾಡ್ತೀನಿ.
ಹಾಗಾದ್ರೆ 1 ವೀಕ್ ಕಾಯ್ಬೇಕಾ ಮತ್ತೆ 1 ವೀಕ್ವರೆಗೂ ಊಟನೇ ಮಾಡಂಗಿಲ್ಲ ಹಾಗಾದ್ರೆ. ಮಾಡ್ಕೊಡ್ತೀನಿ ತಾಳೆ, ಆಯ್ತು ನಾಳೆ ಮಾಡ್ಕೊಡ್ತೀನಿ. ಏನ್ನ? ಹೌದಾ, ಇದನ್ನೇ ಇಟ್ಬಿಟ್ಟು ನೀನು ನಾಳೆ ಕೊಟ್ರೆ ನೋಡ. ನಾನು ತಿಂತೀನಿ ಇವಾಗ ಹೆಂಗಿದೆ ಅಂತ. ಸ್ವಲ್ಪ ಉಪ್ಪು ಜಾಸ್ತಿ ಐತೆ, ಸ್ವಲ್ಪ ಖಾರ ಜಾಸ್ತಿ ಐತೆ ಅಷ್ಟೇ, ಸ್ವಲ್ಪ ಸೀದೆ ಇದೆ. ಎಲ್ಲ ಸ್ವಲ್ಪನೇ ಆಗೈತೆ. ಸರಿ ಹೇಳು. ಆಕ್ಚುಲಿ ಚೆನ್ನಾಗಿದೆ. ಏನು ಮಸಾಲೆ ತರ ಅನ್ನಿಸ್ತಾ ಇಲ್ಲ ನನಗೆ. ಯೂಶಲಿ ಮಸಾಲೆ ಜಾಸ್ತಿ ತಿನ್ನಕ್ ಆಗ್ತಾ ಇಲ್ಲ ಇವಾಗ. ಪಲಾವ್ ಅಂತೂ ಮುಟ್ಟಕ್ಕೆ ಆಗಲ್ಲ ಮನೇಲಿ ಮಾಡಿರೋದು. ನೀನ್ ಫಸ್ಟ್ ಇದು ಏನ್ ಚೆನ್ನಾಗಿದೆ ಹೇಳು. ಸೊ ಈ ಟೊಮೊಟೊ ಬಾತಲ್ಲಿ ಇಲ್ಲ ಎಲ್ಲ ನಂಗೆ ಇಷ್ಟ ಆಯ್ತು. ನಂಗೆ ಆಕ್ಚುಲಿ ಉಪ್ಪು ಜಾಸ್ತಿ ಅನ್ನಿಸ್ತಾ ಇಲ್ಲ, ಖಾರನೂ ಜಾಸ್ತಿ ಅನ್ನಿಸ್ತಾ ಇಲ್ಲ, ಏನೂ ಅನ್ನಿಸ್ತಾ ಇಲ್ಲ. ಇವ್ರಿಗೆ ಅನ್ಸೋದು ನನ್ಗೆ ಅನ್ನಿಸ್ತಾ ಇಲ್ಲ. ಇನ್ನೊಂದ್ಸಲ ತಿನ್ನೋಣ. ಏನ್ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನಿಜ. ಆಯ್ತು, ಪ್ರಾಮಿಸ್ ಚೆನ್ನಾಗಿದೆ. ಸಿಗಬಾರ್ದಾಗಿತ್ತು. ಚೆನ್ನಾಯ್ತಾ? ಸೊ ಉಪ್ಪು ಖಾರ ಗೈಸ್ ಎಲ್ಲ ಕರೆಕ್ಟ್ ಆಗಿದೆ. ಸ್ವಲ್ಪ ಉಪ್ಪು ನನ್ಗೆ ಜಾಸ್ತಿ ಅನಿಸ್ತಾ ಇದೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡ್ತೀನಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅವಾಗ 100% ಉಪ್ಪು ಖಾರ ಎಲ್ಲ ಕಮ್ಮಿ ಆಗ್ಬಿಡ್ತಾನೆ, ಸಪ್ಪೆ ಮಾಡ್ತಾನೆ. ಇವಾಗ ಚೆನ್ನಾಗಿದೆ. ಸೊ ಇವಳು ಏನಾರು ಹೇಳ್ಕೊಳ್ಳಿ. ಈ ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿಲ್ಲ. ನೆಕ್ಸ್ಟು ಒಂದು ಒಳ್ಳೆ ಲಾಗ್ ಜೊತೆ ಬರ್ತೀವಿ. ಸೊ ಅವಳೇನೋ ಚಾಲೆಂಜ್ ಅಂತ ಹೇಳಿದಾಳಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ನೀವು ಹೇಳಿ, ಅಕ್ಸೆಪ್ಟ್ ಮಾಡಿ ಮಾಡೋಣ ಅಂತ. ಸಖತ್ ಫನ್ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಜೆಷನ್ ಇದ್ರೆ ಕಮೆಂಟ್ ಮಾಡಿ, ಏನೇನೆಲ್ಲ ನಮಗೆ ಚಾಲೆಂಜಸ್ ಕೊಡ್ಬೋದು. ಹಾಂ, ಪ್ರೆಗ್ನೆಂಟ್ ಲೇಡಿ ಹಸ್ಬೆಂಡ್ಗೆ ಏನೇನು ಚಾಲೆಂಜ್ ಕೊಡ್ಬೋದು ಅಂತ ಕಳಿಸಿ ನೋಡೋಣ. ಔಟ್ ಆಫ್ ಪ್ರೆಗ್ನೆಂಟ್ ಇದ್ರು ನೋ ವರಿ ಗೈಸ್. ಸೊ ಬಾಯ್, ಮತ್ತೆ ಸಿಗೋಣ. ಬಾಯ್.